ಸಂಬಂಧಿಸಿದಂತೆ ಕುಮಾರಸ್ವಾಮಿ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕುಮಾರಸ್ವಾಮಿಗೆ ಹಿನ್ನಡೆಯಾಗಿದೆ. ತಡೆಯಾಜ್ಞೆ ನೀಡಲು ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದಕ್ಕೆ ಬಿಜೆಪಿ ನಾಯಕರು ಏನು ಉತ್ತರ ಕೊಡ್ತಾರೆ ಅಂತ ಪ್ರಿಯಾಂಕ್ ಪ್ರಶ್ನಿಸಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಏನು ಮಾಡಿದ್ರು, ಲಾಭ ಕುರ್ಚಿಗೆ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡಿದ್ರು ಅಂತ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದ್ದು, ಎರಡು ರಾಜ್ಯಗಳ ಮಧ್ಯೆ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಕಳೆದ 3 ದಿನಗಳಿಂದ ಎರಡು ರಾಜ್ಯಗಳ ಬಸ್ ಸಂಚಾರ ಸ್ಥಗಿತ ಹಿನ್ನೆಲೆ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ಚಿಕ್ಕೋಡಿ ಡಿಪೋದಿಂದ 200 ಬಸ್ ಸಂಚಾರ ಬಂದ್ ಮಾಡಲಾಗಿದ್ದು, ಇದರಿಂದ ಸಾರಿಗೆ ಇಲಾಖೆಗೆ ನಿತ್ಯ 40 ರಿಂದ 50 ಲಕ್ಷ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಹೀಗಾಗಿ ಪ್ರಯಾಣಿಕರು ಆದಷ್ಟು ಬೇಗ ಬಸ್ ಸಂಚಾರವನ್ನು ಪುನರಾರಂಭಿಸೋಕೆ ಆಗ್ರಹಿಸಿದ್ದಾರೆ. ರೈತನೊಬ್ಬನಿಗೆ 3,20,076 ರೂಪಾಯಿ ವಿದ್ಯುತ್ ಬಿಲ್ ಬಂದಿದೆ. ಚಿಕ್ಕಮಗಳೂರು ತಾಲೂಕಿನ ಬಿಕ್ಕರಣೆಯ ರೈತ ಉಮೇಶ್ ಕೃಷಿಗಾಗಿ 10 HP ಮೋಟಾರ್ ಬಳಕೆ ಮಾಡಿದ್ರು. ಕಳೆದ 13 ವರ್ಷದಿಂದ ಯಾವುದೇ ಬಿಲ್ ಬಂದಿರಲಿಲ್ಲ. ಆದರೆ ಈಗ ಏಕಾಏಕಿ ಬಿಲ್ ಬಂದಿರೋದು ಕಂಡು ರೈತ ಶಾಕ್ ಆಗಿದ್ದಾನೆ. 10 HP ಮೋಟಾರ್ ಬಳಕೆಗೆ ವಿದ್ಯುತ್ ಉಚಿತ ಇದೆ, ಆದರೂ ಕೂಡ ಮೆಸ್ಕಾಂ ಅಧಿಕಾರಿಗಳು ಭಾರೀ ಮೊತ್ತದ ಬಿಲ್ ಕಳುಹಿಸಿದ್ದು, ಈ ಬಗ್ಗೆ ಕೇಳಿದ್ರೆ ಕಾಫಿ ಬೆಳೆಗಾರರಿಗೆ ಈ ನಿಯಮ ಅನ್ವಯ ಆಗುವುದಿಲ್ಲ ಎಂದು ಸಬೂಬು ಹೇಳಿದ್ದಾರೆ. ಇನ್ನು ಏಕಾಏಕಿ ಇಷ್ಟು ದೊಡ್ಡ ಮಟ್ಟದ ಬಿಲ್ ಹೇಗೆ ಕಟ್ಟುವುದು ಎಂದು ರೈತರು ಮೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮೋಟ್ರ್ ತಗೊಂಡಿವಿ. ಮೋಟ್ರ್ ತಗೊಂಡ್ರು ಇವರೀಗ ಹಿಂಸೆ ಮಾಡಿ ಇದು ಮಾಡ್ತಿದ್ದಾರೆ. ಆಮೇಲೆ ಜನ ಎಲ್ಲ ನಮಗಂತಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಈ ಥರ ಮೋಸ ಆಗ್ತಿದೆ. ಅದನ್ನು ನಮಗೇನಾದರೂ ಬಗ್ಗೆ ನಮಗೇನಾದ್ರು ಒಂದು ಕ್ರಮ ಜಾಸ್ಬೇಕು. ಹಿಂದೆ ಸರ್ಕಾರ ಬಡ್ಡಿ ಇದು 10 ಮೋಟ್ರೆಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಆ ಮನ್ನಾನೂ ಮಾಡಿಲ್ಲ. ಜನಗಳಿಗೆ ಈ ಹಿಂಸೆ ಲೈನ್ ಯೂಸ್ಲೆಸ್ಸಿಂದ ಲೈನ್ ಮ್ಯಾನ್ಗಳು ನಮ್ಗೆ ಬಂದು ಕಿರಿಕ್ ಮಾಡ್ತಿದ್ದಾರೆ. ನಮಗೆ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮ ತಾಣದಲ್ಲಿ ಬೋಟ್ಗಳು ತುಕ್ಕು ಹಿಡಿದು ಕೆಟ್ಟು ನಿಂತಿವೆ. ಬೋಟ್ಗಳ ನಿರ್ವಹಣೆ ಇಲ್ಲದೆ ಕಳೆದ 3 ದಿನಗಳಿಂದ ಬೋಟ್ಗಳು ಸ್ಥಳದಲ್ಲಿ ನಿಂತಿದ್ದು ಬೋಟಿಂಗ್ ಪ್ರಿಯರಿಗೆ ನಿರಾಶೆ ತಂದಿದೆ. ನಿರ್ವಹಣೆ ಇಲ್ಲದೆ ಬೋಟ್ಗಳು ಹಾಳಾದ್ವಾ ಅಥವಾ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇಲ್ವಾ ಅಂತ ಪ್ರಶ್ನೆ ಕಾಡುತ್ತಿದ್ದು, ಬೋಟ್ಗಳನ್ನು ಸರಿಪಡಿಸಿ ಸುರಕ್ಷಿತ ಬೋಟ್ಗೆ ವ್ಯವಸ್ಥೆ ಮಾಡುವಂತೆ ಪ್ರವಾಸಿಗರು ಆಗ್ರಹ ಮಾಡಿದ್ದಾರೆ. ರಾಜ್ಯದ 2ನೇ ಅತ್ಯಂತ ಹಳೆಯ ವಿವಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಧಾರವಾಡ ಕರ್ನಾಟಕ ವಿವಿಯಲ್ಲಿ 1800ಕ್ಕೂ ಹೆಚ್ಚು ಪಿಂಚಣಿದಾರರಿದ್ದು, ಪಿಂಚಣಿ ಪಾವತಿಗೆ ವಾರ್ಷಿಕವಾಗಿ 126 ಕೋಟಿಗಿಂತ ಹೆಚ್ಚಿನ ಅನುದಾನ ಅಗತ್ಯವಿದೆ. ಆದರೆ ಸರ್ಕಾರ 70 ಕೋಟಿಯಷ್ಟು ಹಣ ನೀಡಿದ್ದು, ತಕ್ಷಣ ಸರ್ಕಾರ ಕೈ ಹಿಡಿಯದಿದ್ದರೆ ಪಿಂಚಣಿ ಸ್ಥಗಿತ ಸಾಧ್ಯತೆ ಇದೆ. ವಿವಿಯ ಅಗತ್ಯತೆಗಳಿಗೆ ತಕ್ಕಂತೆ ಅನುದಾನ ನೀಡುವಂತೆ ಆಗ್ರಹ ಮಾಡಲಾಗಿದೆ. ದೆಹಲಿ ಎಲೆಕ್ಷನ್ನಲ್ಲಿ ಸೋತ ಬಳಿಕ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಕಣ್ಣು ಇದೀಗ ಸಂಸತ್ ಮೇಲೆ ಬಿದ್ದಿದೆ. ಪಂಜಾಬ್ನಲ್ಲಿ ಇತ್ತೀಚೆಗೆ ಪಿಸ್ತೂಲು ಸ್ವಚ್ಛ ಮಾಡುವಾಗ ಆಪ್ ಶಾಸಕ ಗುರ್ಪ್ರೀತ್ ಗೋಗೆ ಆಕಸ್ಮಿಕ ಗುಂಡೇಟಿನಿಂದ ಬಲಿಯಾಗಿದ್ದರು. ಅವರು ಪ್ರತಿನಿಧಿಸ್ತಾ ಇದ್ದಂತಹ ಪಂಜಾಬ್ನ ಲುಧಿಯಾನ ಪಶ್ಚಿಮ ಕ್ಷೇತ್ರದ ಬೈ ಎಲೆಕ್ಷನ್ ಘೋಷಣೆ ಸನ್ನಿಹಿತವಾಗಿದೆ. ಆ ಕ್ಷೇತ್ರಕ್ಕೆ ಆಪ್ನ ರಾಜ್ಯಸಭಾ ಸದಸ್ಯ ಸಂಜು ಅರೋರಾ ಅವರಿಗೆ ಟಿಕೆಟ್ ನೀಡಲಾಗಿದೆ. ಒಂದು ವೇಳೆ ಅರೋರಾ ಬೈ ಎಲೆಕ್ಷನ್ನಲ್ಲಿ ಗೆದ್ದರೆ ರಾಜ್ಯಸಭಾ ಸದಸ್ಯತ್ವ ತ್ಯಾಗ ಮಾಡಬೇಕು. ಅವರ ಅವಧಿ ಇನ್ನೂ 3 ವರ್ಷಗಳ ಕಾಲ ಇದೆ. ಹೀಗಾಗಿ ಅವರ ಸ್ಥಾನವನ್ನು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಿಟ್ಟುಕೊಡಲಿದ್ದಾರೆ. ಈ ಲೆಕ್ಕಾಚಾರದ ಮೇಲೆಯೇ ಸಂಜು ಅರೋರಾಗೆ ಬೈ ಎಲೆಕ್ಷನ್ ಟಿಕೆಟ್ ನೀಡಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ. ಇನ್ನು ಸಂಜು ಅರೋರಾಗೆ ಪಂಜಾಬ್ನ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ನೀಡುವ ಭರವಸೆ ಕೊಡಲಾಗಿದೆ. ತೆಲಂಗಾಣ ಸರ್ಕಾರ ಶಾಲಾ ಪಠ್ಯಗಳ ವಿಚಾರದಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. 2025-26 ಶೈಕ್ಷಣಿಕ ವರ್ಷದಿಂದ ರಾಜ್ಯದ ಎಲ್ಲ CBSE, ICSE, IB ಸೇರಿ ಎಲ್ಲ ಶಾಲೆಗಳಲ್ಲಿ ತೆಲುಗು ಭಾಷೆಯನ್ನು ಕಡ್ಡಾಯ ವಿಷಯವನ್ನಾಗಿ ಕಲಿಸುವುದಕ್ಕೆ ಆದೇಶ ಹೊರಡಿಸಿದೆ. ಇನ್ನು CBSE ನಿರ್ವಹಣಾ ಮಂಡಳಿಯೊಂದಿಗೆ ನಡೆದಂಥ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ತೆಲಂಗಾಣದ ಎಲ್ಲ CBSE, ICSE, IB ಮತ್ತು ಇತರ ಮಂಡಳಿ ಸಂಯೋಜಿತ ಶಾಲೆಗಳು ವಿದ್ಯಾರ್ಥಿಗಳಿಗೆ ತೆಲುಗು ಭಾಷೆಯನ್ನು ಕಡ್ಡಾಯವಾಗಿ ಕಲಿಸಬೇಕೆಂದು ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
ಅಮೆರಿಕ ಅಧ್ಯಕ್ಷ ಟ್ರಂಪ್ ಶ್ರೀಮಂತ ವಲಸಿಗರಿಗಾಗಿ ಗೋಲ್ಡ್ ಕಾರ್ಡ್ಗಳನ್ನು ಪರಿಚಯಿಸುವ ಮೂಲಕ ಅಮೆರಿಕದ ಪೌರತ್ವ ಮಾರ್ಗ ಸುಲಭಗೊಳಿಸಲು ಯೋಜಿಸ್ತಾ ಇದ್ದಾರೆ. ಈ ಕಾರ್ಡ್ಗಳನ್ನು ಶ್ರೀಮಂತ ವಲಸಿಗರು $5 ಮಿಲಿಯನ್ ಅಂದಾಜು 43,54,00,000 ಪಾವತಿ ಮಾಡಿ ಖರೀದಿಸಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ವಿದೇಶಿ ಹೂಡಿಕೆದಾರರಿಗೆ ಅಮೆರಿಕದ ಶಾಶ್ವತ ನಿವಾಸಿಗಳಾಗಲು ಅನುವು ಮಾಡಿಕೊಡುವ EB-5 ವೀಸಾ ಯೋಜನೆಯನ್ನು ಗೋಲ್ಡ್ ಕಾರ್ಡ್ನೊಂದಿಗೆ ಬದಲಾಯಿಸಲಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಳೆದ 45 ದಿನಗಳಿಂದ ಅದ್ದೂರಿಯಾಗಿ ನೆರವೇರಿದ ಮಹಾಕುಂಭಮೇಳ 16 ಹೊಸ ದಾಖಲೆಗಳನ್ನು ನಿರ್ಮಿಸಿದೆ. ಸುಮಾರು 64 ಕೋಟಿಯಷ್ಟು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. 45 ಕೋಟಿ ಭಕ್ತರು ಆಗಮಿಸುವ ನಿರೀಕ್ಷೆ ಇತ್ತು. 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ಜನವರಿ 13ರಂದು ಪ್ರಾರಂಭವಾಗಿತ್ತು. ನಾಗಾಸಾಧುಗಳ ಭವ್ಯ ಮೆರವಣಿಗೆ, ಪೂಜೆ ಪುನಸ್ಕಾರ, ಹೋಮ ಹವನ, ಕೋಟ್ಯಾಂತರ ಭಕ್ತರ ದಂಡು, 3 ಅಮೃತ ಸ್ನಾನಗಳಿಗೆ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ. ಇತ್ತೀಚೆಗೆ ವೀಲಿಂಗ್ ಪುಂಡರ ಹಾವಳಿ ಹೆಚ್ಚಾಗಿದೆ. ಮೈಸೂರಿನ ಕುರುಬರ ಹೊಸಹಳ್ಳಿ ರಸ್ತೆಯಲ್ಲಿ ವೀಲಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ನೋಡಿ ಪೊಲೀಸರು ಆರೋಪಿಯನ್ನು ಬಂಧಿಸಿ ಬೈಕ್ ವಶಕ್ಕೆ ಪಡೆದಿದ್ದಾರೆ. ಪ್ರಕರಣ ಸಂಬಂಧ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ.